ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತ ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟೆ ಅನ್ನುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇನ್ನು ಬೇಸಿಗೆ ಆರಂಭವೇ ಆಗಿಲ್ಲ. ಈ ಮೊದಲೇ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನ ನಡೆಸ್ತಾ ಇರುವಂತಂದ್ರೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಜೆಜೆಎಂ ಕಾಮಗಾರಿಯು ಕೂಡ ಹಾಳಾಗಿ ಹೋಗಿರೋದ್ರಿಂದ ಈ ಒಂದು ಗ್ರಾಮಸ್ಥರಿಗೆ ಏನು ಫ್ಲೋರೈಡ್ ಯುಕ್ತ ಉಪ್ಪು ನೀರು ಕುಡಿಯುವಂತ ಸ್ಥಿತಿ ಕೂಡ ಇರುವಂತದ್ದು. ಹೀಗಾಗಿ ಸುಮಾರು ದೂರದ ಕಡೆಗೆ ಹೋಗಿ ನೀರನ್ನ ತಂದು ಇಲ್ಲಿಂದ ಸೇವಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗ್ರಾಮಸ್ಥರು ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಒಂದು ಗ್ರಾಮಕ್ಕೆ ಕೂಡಲೇ ಶುದ್ಧ ಕುಡಿಯುವ ನೀರನ್ನ ಪೂರೈಸಬೇಕು, ಇಲ್ಲದಿದ್ರೆ ಮತ್ತೊಂದು ಬಾರಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮನೆ 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 ತಿರುಗಿ ಒಂದ್ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ನೀರ್ ತರ್ತೀನಿ ನೋಡ್ರಿ. ನೀರ್ ಹೊರ ದಿಕ್ಕಿಲ್ಲ ನನ್ಗ. ನಾನು ಒಬ್ಬಳೆ ಬರ್ತೀನಿ, ಇಡ್ತಾ ನೀರ್ ಹೊತ್ತೀನಿ, ರೊಟ್ಟಿ ಮಾಡ್ಬೇಕು ನಾನು. ನೋಡ್ರಿ ನಾನು ತರಸಾದೇನು ಎಣ್ಣೆ ಕೊಡ್ತೀರ ಏನ್ ಕೊಡ್ತೀರ, ಕುಡು ಸಾಯ್ತೀನಿ, ಇಸ ಕೊಡ್ತೀರ ಏನ್ ಕೊಡ್ತೀರ, ನಾನು ಕುಡು ಸಾಯ್ತೀನಿ. ನೀರಿಂದ ಬಾಳ ಅನಸ ನೋಡ್ರಿ ನನ್ಗ. ನೀರು ಆ ಮನೆಗಡ್ಡ ಹಳ್ಳಿ ಗಡ್ಡಿ ಹೋಗಿ 3 ವರ್ಷ ಹಾಕಿ ಹೋಗ್ತೀನಿ ನೋಡ್ರಿ. ಸೀಪುರ್ ರೋಡಿಗೆ ಹೋಗ್ತೀನಿ, ರಾಸ ಗುಡಿ ಕಡೆಗೆ ಹೋಗಿ ನೀರ್ ತರ್ತೀನಿ ನೋಡ್ರಿ. ಬೋರಿಂಗ್ ಇದ್ದ ಕಡೆಗೆಲ್ಲ ತರ್ತೀನಿ ನೋಡ್ರಿ ನಾನು ನೀರು. ಇಟ್ಬಾರ್ ದೂರ ಬರ್ತೇನಮ್ಮ ನೀರ್ಗೆ ಅಂತ ಬೈತಾರ ಮಂದಿ. ಯಾಕೆ ಬರಲ್ಲಮ್ಮ ನೀರು? ನೀರ್ನ ಬಂದಿಲ್ಲ ನೋಡ್ರಿ. 20 ವರ್ಷ ಆಯ್ತು ನಾನು ಮನೆ ಕಟ್ಟಿ ನೀರ್ ಗುಡ್ಕ ನೀರಿಲ್ಲ. ಯಾಕೆ ಬಂದಿಲ್ಲಮ್ಮ ಇಲ್ಲಿ? ಯಾಕೆ ನೋಡ್ರಿ, ನಿಮ್ಗೆ ಗೊತ್ತು ನೋಡ್ರಿ, ಸರ್ಕಾರದವ್ರಿಗೆ ಗೊತ್ತು, ನನ್ಗೇನು ಗೊತ್ತು. ನಮ್ಗೇನ್ ಗಂಡಗ ಬಾಯ್ಸತ್ತದ ಬಾಯ ನಮ್ ಗಂಡ. ನನ್ನ ಮಗ ಏನ್ ಹುಚ್ಚಾಗ್ಯದ, ನನ್ನ ಗಂಡ ಹುಚ್ಚಾಗ್ಯದ. ಯಾರಿಗ ಹೋಗಲ್ಲ ಒಂದ್ ಪಂಚಾಯತ್ಗೆ ನೀರ್ ತರ ಕೊಡ್ರಿ, ನೋಡ ಕೊಡ್ರಿ ಅಂತ ಅಲ್ಲ, ಅವ್ರ ದಿಕ್ಕಿಲ್ಲ ನನಗ. ನಾನು ಒಬ್ಬಕಿನ ಮಾತಾಡ್ಬೇಕು ನೋಡಿ. ಇಲ್ಲಿ ಹೋದ್ರೆ ನಾನು ಒಬ್ಬಕಿನ ನೋಡ್ರಿ. ನೀರ್ ಕೊಡ್ರಪ್ಪ, ಕಾಲ್ ಬತ್ತೀನಿ, ಇದಾಕ್ರಪ್ಪ. ನಂಬರ್ದಾರಿಗೆಲ್ಲ ಕೇಳಿನಿ, ಕಾಲಿ ಬಿದ್ದೀನಿ. ನಂಬರ್ದಾರಿಗೆ ಕಾಲ್ ಬಿದ್ದೀನಿ, ನೋಡಕ್ಕಪ್ಪ ನನಗ ವನವಾಸ ಅದ ಅಂತ ಹೇಳಿನಿ. ಇನ್ನೇನ್ ಕೇಳಪ್ಪ ನಾನು. ಅಲ್ಲಮ್ಮ, ಈಗ ನಿಮ್ ಕೇರಿಗೆ ಒಟ್ಟ ನೀರೇ ಬರಂಗಿಲ್ಲ? ನೀರ್ ಅಕಡೆ ಬರ್ತಾವ, ಯಾರಿಗ ಬರ್ತಾವ ಏನಿಗಿಲ್ಲ. ಯಾರು ಹೋಗ್ಯಾರ ನಿಮ್ ಕೇರಿಗೆ ಬರಲ್ಲ? ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತ ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟೆ ಅನ್ನುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇನ್ನು ಬೇಸಿಗೆ ಆರಂಭವೇ ಆಗಿಲ್ಲ. ಈ ಮೊದಲೇ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನ ನಡೆಸ್ತಾ ಇರುವಂತಂದ್ರೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಜೆಜೆಎಂ ಕಾಮಗಾರಿಯು ಕೂಡ ಹಾಳಾಗಿ ಹೋಗಿರೋದ್ರಿಂದ ಈ ಒಂದು ಗ್ರಾಮಸ್ಥರಿಗೆ ಏನು ಫ್ಲೋರೈಡ್ ಯುಕ್ತ ಉಪ್ಪು ನೀರು ಕುಡಿಯುವಂತ ಸ್ಥಿತಿ ಕೂಡ ಇರುವಂತದ್ದು. ಹೀಗಾಗಿ ಸುಮಾರು ದೂರದ ಕಡೆಗೆ ಹೋಗಿ ನೀರನ್ನ ತಂದು ಇಲ್ಲಿಂದ ಸೇವಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗ್ರಾಮಸ್ಥರು ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಒಂದು ಗ್ರಾಮಕ್ಕೆ ಕೂಡಲೇ ಶುದ್ಧ ಕುಡಿಯುವ ನೀರನ್ನ ಪೂರೈಸಬೇಕು, ಇಲ್ಲದಿದ್ರೆ ಮತ್ತೊಂದು ಬಾರಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೀರಿಲ್ಲ. ಮನೆ 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 ತಿರುಗಿ ಒಂದ್ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ನೀರ್ ತರ್ತೀನಿ ನೋಡ್ರಿ. ನೀರ್ ಹೊರ ದಿಕ್ಕಿಲ್ಲ ನನ್ಗ. ನಾನು ಒಬ್ಬಳೆ ಬರ್ತೀನಿ, ಇಡ್ತಾ ನೀರ್ ಹೊತ್ತೀನಿ, ರೊಟ್ಟಿ ಮಾಡ್ಬೇಕು ನಾನು. ನೋಡ್ರಿ ನಾನು ತರಸಾದೇನು ಎಣ್ಣೆ ಕೊಡ್ತೀರ ಏನ್ ಕೊಡ್ತೀರ, ಕುಡು ಸಾಯ್ತೀನಿ, ಇಸ ಕೊಡ್ತೀರ ಏನ್ ಕೊಡ್ತೀರ, ನಾನು ಕುಡು ಸಾಯ್ತೀನಿ. ನೀರಿಂದ ಬಾಳ ಅನಸ ನೋಡ್ರಿ ನನ್ಗ. ನೀರು ಆ ಮನೆಗಡ್ಡ ಹಳ್ಳಿ ಗಡ್ಡಿ ಹೋಗಿ 3 ವರ್ಷ ಹಾಕಿ ಹೋಗ್ತೀನಿ ನೋಡ್ರಿ. ಸೀಪುರ್ ರೋಡಿಗೆ ಹೋಗ್ತೀನಿ, ರಾಸ ಗುಡಿ ಕಡೆಗೆ ಹೋಗಿ ನೀರ್ ತರ್ತೀನಿ ನೋಡ್ರಿ. ಬೋರಿಂಗ್ ಇದ್ದ ಕಡೆಗೆಲ್ಲ ತರ್ತೀನಿ ನೋಡ್ರಿ ನಾನು ನೀರು. ಇಟ್ಬಾರ್ ದೂರ ಬರ್ತೇನಮ್ಮ ನೀರ್ಗೆ ಅಂತ ಬೈತಾರ ಮಂದಿ. ಯಾಕೆ ಬರಲ್ಲಮ್ಮ ನೀರು? ನೀರ್ನ ಬಂದಿಲ್ಲ ನೋಡ್ರಿ. 20 ವರ್ಷ ಆಯ್ತು ನಾನು ಮನೆ ಕಟ್ಟಿ ನೀರ್ ಗುಡ್ಕ ನೀರಿಲ್ಲ. ಯಾಕೆ ಬಂದಿಲ್ಲಮ್ಮ ಇಲ್ಲಿ? ಯಾಕೆ ನೋಡ್ರಿ, ನಿಮ್ಗೆ ಗೊತ್ತು ನೋಡ್ರಿ, ಸರ್ಕಾರದವ್ರಿಗೆ ಗೊತ್ತು, ನನ್ಗೇನು ಗೊತ್ತು. ನಮ್ಗೇನ್ ಗಂಡಗ ಬಾಯ್ಸತ್ತದ ಬಾಯ ನಮ್ ಗಂಡ. ನನ್ನ ಮಗ ಏನ್ ಹುಚ್ಚಾಗ್ಯದ, ನನ್ನ ಗಂಡ ಹುಚ್ಚಾಗ್ಯದ. ಯಾರಿಗ ಹೋಗಲ್ಲ ಒಂದ್ ಪಂಚಾಯತ್ಗೆ ನೀರ್ ತರ ಕೊಡ್ರಿ, ನೋಡ ಕೊಡ್ರಿ ಅಂತ ಅಲ್ಲ, ಅವ್ರ ದಿಕ್ಕಿಲ್ಲ ನನಗ. ನಾನು ಒಬ್ಬಕಿನ ಮಾತಾಡ್ಬೇಕು ನೋಡಿ. ಇಲ್ಲಿ ಹೋದ್ರೆ ನಾನು ಒಬ್ಬಕಿನ ನೋಡ್ರಿ. ನೀರ್ ಕೊಡ್ರಪ್ಪ, ಕಾಲ್ ಬತ್ತೀನಿ, ಇದಾಕ್ರಪ್ಪ. ನಂಬರ್ದಾರಿಗೆಲ್ಲ ಕೇಳಿನಿ, ಕಾಲಿ ಬಿದ್ದೀನಿ. ನಂಬರ್ದಾರಿಗೆ ಕಾಲ್ ಬಿದ್ದೀನಿ, ನೋಡಕ್ಕಪ್ಪ ನನಗ ವನವಾಸ ಅದ ಅಂತ ಹೇಳಿನಿ. ಇನ್ನೇನ್ ಕೇಳಪ್ಪ ನಾನು. ಅಲ್ಲಮ್ಮ, ಈಗ ನಿಮ್ ಕೇರಿಗೆ ಒಟ್ಟ ನೀರೇ ಬರಂಗಿಲ್ಲ? ನೀರ್ ಅಕಡೆ ಬರ್ತಾವ, ಯಾರಿಗ ಬರ್ತಾವ ಏನಿಗಿಲ್ಲ. ಯಾರು ಹೋಗ್ಯಾರ? ನಿಮ್ ಕೇರಿಗೆ ಬರಲ್ಲ? ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತ ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟೆ ಅನ್ನುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇನ್ನು ಬೇಸಿಗೆ ಆರಂಭವೇ ಆಗಿಲ್ಲ. ಈ ಮೊದಲೇ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನ ನಡೆಸ್ತಾ ಇರುವಂತಂದ್ರೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಜೆಜೆಎಂ ಕಾಮಗಾರಿಯು ಕೂಡ ಹಾಳಾಗಿ ಹೋಗಿರೋದ್ರಿಂದ ಈ ಒಂದು ಗ್ರಾಮಸ್ಥರಿಗೆ ಏನು ಫ್ಲೋರೈಡ್ ಯುಕ್ತ ಉಪ್ಪು ನೀರು ಕುಡಿಯುವಂತ ಸ್ಥಿತಿ ಕೂಡ ಇರುವಂತದ್ದು. ಹೀಗಾಗಿ ಸುಮಾರು ದೂರದ ಕಡೆಗೆ ಹೋಗಿ ನೀರನ್ನ ತಂದು ಇಲ್ಲಿಂದ
ಸೇವಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗ್ರಾಮಸ್ಥರು ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಒಂದು ಗ್ರಾಮಕ್ಕೆ ಕೂಡಲೇ ಶುದ್ಧ ಕುಡಿಯುವ ನೀರನ್ನ ಪೂರೈಸಬೇಕು, ಇಲ್ಲದಿದ್ರೆ ಮತ್ತೊಂದು ಬಾರಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಾಗರಾಜ್ ಕುಟುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಒಂದ್ ಗುಡ್ಕ ನೀರಿಲ್ಲ, ಮನಿ 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 ತಿರುಗಿ ಒಂದ್ ಅಲ್ಲಿ ಒಂದ್ ಕೊಡ ಇಲ್ಲಿ ಒಂದ್ ಕೊಡ ನೀರ್ ತರ್ತೀನಿ ನೋಡ್ರಿ. ನೀರ್ ಹೊರ ದಿಕ್ಕಿಲ್ಲ ನನ್ಗ. ನಾನು ಒಬ್ಬಳೆ ಬರ್ತೀನಿ, ಇಡ್ತಾ ನೀರ್ ತಿನ್ನ ರೊಟ್ಟಿ ಮಾಡ್ಬೇಕು ನಾನು. ನೋಡ್ರಿ ನಾನು ತರಸಾದೇನು ಎಣ್ಣೆ ಕೊಡ್ತೀರ, ಏನ್ ಕೊಡ್ತೀರ, ಕುಡು ಸಾಯ್ತೀನಿ, ನಿಸ ಕೊಡ್ತೀರ, ಏನ್ ಕೊಡ್ತೀರ, ನಾನು ಕುಡು ಸಾಯ್ತೀನಿ. ನೀರಿಂದ ಬಾಳ ಅನಸ ನೋಡ್ರಿ ನನಗ. ಎಲ್ಲಿ ಹೋಗಿ ತರ್ತೇಮ್ಮ ನೀರು? ನೀರು ಆ ಮನೆಗಡ್ಡ ಹಳ್ಳಿ ಗಡ್ಡಿ ಹೋಗಿ 3 ವರ್ಷ ಹಾಕಿ ಹೋಗ್ತೀನಿ ನೋಡ್ರಿ. ಸೀಪುರ್ ರೋಡಿಗೆ ಹೋಗ್ತೀನಿ, ರಾಸ ಗುಡಿ ಕಡೆಗೆ ಹೋಗಿ ಕೊಡೋಗಿ ನೀರ್ ತರ್ತೀನಿ ನೋಡ್ರಿ. ಬೋರಿಂಗ್ ಇದ್ದ ಕಡೆಗೆಲ್ಲ ತರ್ತೀನಿ ನೋಡ್ರಿ ನಾನು ನೀರು. ಇಟ್ಸ್ಬಾರ್ದು, ದೂರ ಬರ್ತೇನಮ್ಮ ನೀರ್ಗೆ ಅಂತ ಬೈತಾರ ಮಂದಿ. ಯಾಕ ನಿಮ್ಮ ಮನೆ ಯಾಕೆ ಬರಲ್ಲಮ್ಮ ನೀರು? ನೀರ್ನ ಬಂದಿಲ್ಲ ನೋಡ್ರಿ, 20 ವರ್ಷ ಆಯ್ತು ನಾನು ಮನೆ ಕಟ್ಟಿ ನೀರ್ ಗುಡ್ಕ ನೀರಿಲ್ಲ. ಅದು ಯಾಕೆ ಬಂದಿಲ್ಲಮ್ಮ ಇಲ್ಲಿ? ಯಾಕೆ ನೋಡ್ರಿ, ನಿಮ್ಗೆ ಗೊತ್ತು ನೋಡ್ರಿ, ಸರ್ಕಾರದವ್ರಿಗೆ ಗೊತ್ತು, ನನ್ಗೇನು ಗೊತ್ತು. ನಮ್ಗೇನ್ ಗಂಡಗ ಬಾಯ್ಸಕ್ತದ, ಬಾಯ ನಮ್ ಗಂಡ. ನನ್ನ ಮಗ ಏನ್ ಹುಚ್ಚಾಗ್ಯದ, ನನ್ನ ಗಂಡ ಹುಚ್ಚಾಗ್ಯದ. ಯಾರಿಗ ಹೋಗಲ್ಲ ಒಂದ್ ಪಂಚಾಯತ್ಗೆ ನೀರ್ ತರ ಕೊಡ್ರಿ, ನೊಳ ಕೊಡ್ರಿ ಅಂತ ಅಲ್ಲ, ಅವ್ರು ದಿಕ್ಕಿಲ್ಲ ನನಗ. ನಾನು ಒಬ್ಬಕಿನೇ ಮಾತಾಡ್ಬೇಕು ನೋಡಿ, ಎಲ್ಲಿಗೆ ಹೋದ್ರೆ ನಾನು ಒಬ್ಬಕಿನ ನೋಡ್ರಿ. ನೀರ್ ಕೊಡ್ರಪ್ಪ, ಕಾಲ್ ಬತ್ತೀನಿ, ಇದಾಕ್ರಪ್ಪ. ಇದು ಈಗ ನಿಮ್ಮ ಕೇರಿ ನಂಬರ್ದಾರಿಗೆಲ್ಲ ಕೇಳಿನಿ, ಕಾಲು ಬಿದ್ದೀನಿ. ನಂಬರ್ದಾರಿಗೆ ಕಾಲು ಬಿದ್ದೀನಿ, ನೋಡಕ್ಕೆಪ್ಪ ನನಗೆ ವನವಾಸ ಅದ ಅಂತ ಹೇಳಿನಿ. ಇನ್ನೇನ್ ಕೇಳಪ್ಪ ನಾನು. ಅಲ್ಲಮ್ಮ, ಈಗ ನಿಮ್ ಕೇರಿಗೆ ಒಟ್ಟ ನೀರೇ ಬರಂಗಿಲ್ಲ? ನೀರ್ ಆ ಕಡೆ ಬರ್ತಾವ, ಯಾರಿಗ ಬರ್ತಾವ ಏನಿಗಿಲ್ಲ. ಯಾರು ಹೋಗ್ಯಾರ ನಿಮ್ ಕೇರಿಗೆ ಬರಲ್ಲ. ಈ ಕಡೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವುದು. ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟೆ ಅನ್ನುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇನ್ನು ಬೇಸಿಗೆ ಆರಂಭವೇ ಆಗಿಲ್ಲ. ಈ ಮೊದಲೇ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನ ನಡೆಸ್ತಾ ಇರುವಂತಂದ್ರೆ, ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಜೆಜೆಎಂ ಕಾಮಗಾರಿಯು ಕೂಡ ಹಾಳಾಗಿ ಹೋಗಿರೋದ್ರಿಂದ ಈ ಒಂದು ಗ್ರಾಮಸ್ಥರಿಗೆ ಏನು ಫ್ಲೋರೈಡ್ ಯುಕ್ತ ಉಪ್ಪು ನೀರು ಕುಡಿಯುವಂತ ಸ್ಥಿತಿ ಕೂಡ ಇರುವಂತದ್ದು. ಹೀಗಾಗಿ ಸುಮಾರು ದೂರದ ಕಡೆಗೆ ಹೋಗಿ ನೀರನ್ನು ತಂದು ಇಲ್ಲಿಂದ ಸೇವಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗ್ರಾಮಸ್ಥರು ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಒಂದು ಗ್ರಾಮಕ್ಕೆ ಕೂಡಲೇ ಶುದ್ಧ ಕುಡಿಯುವ ನೀರನ್ನ ಪೂರೈಸಬೇಕು, ಇಲ್ಲದಿದ್ರೆ ಮತ್ತೊಂದು ಬಾರಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಾಗರಾಜ್ ಕುಟುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಒಂದ್ ಗುಡ್ಕ ನೀರಿಲ್ಲ, ಮನಿ 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 ತಿರುಗಿ ಒಂದ್ ಅಲ್ಲಿ ಒಂದ್ ಕೊಡ ಇಲ್ಲಿ ಒಂದ್ ಕೊಡ ನೀರ್ ತರ್ತೀನಿ ನೋಡ್ರಿ. ನೀರ್ ಹೊರ ದಿಕ್ಕಿಲ್ಲ ನನ್ಗ. ನಾನು ಒಬ್ಬಳೆ ಬರ್ತೀನಿ, ಇಡ್ತಾ ನೀರು ತಿನ್ನ ರೊಟ್ಟಿ ಮಾಡ್ಬೇಕು ನಾನು. ನೋಡ್ರಿ ನಾನು ತರಸಾದೇನು ಎಣ್ಣೆ ಕೊಡ್ತೀರ, ಏನ್ ಕೊಡ್ತೀರ, ಕುಡು ಸಾಯ್ತೀನಿ, ನಿಸ ಕೊಡ್ತೀರ, ಏನ್ ಕೊಡ್ತೀರ, ನಾನು ಕುಡು ಸಾಯ್ತೀನಿ. ನೀರಿಂದ ಬಾಳ ಅನಸ ನೋಡ್ರಿ ನನಗ. ಎಲ್ಲಿ ಹೋಗಿ ತರ್ತೇಮ್ಮ ನೀರು? ನೀರು ಆ ಮನೆಗಡ್ಡ ಹಳ್ಳಿ ಗಡ್ಡಿ ಹೋಗಿ 3 ವರ್ಷ ಹಾಕಿ ಹೋಗ್ತೀನಿ ನೋಡ್ರಿ. ಸೀಪುರ್ ರೋಡಿಗೆ ಹೋಗ್ತೀನಿ, ರಾಸ ಗುಡಿ ಕಡೆಗೆ ಹೋಗಿ ಕೊಡೋಗಿ ನೀರ್ ತರ್ತೀನಿ ನೋಡ್ರಿ. ಬೋರಿಂಗ್ ಇದ್ದ ಕಡೆಗೆಲ್ಲ ತರ್ತೀನಿ ನೋಡ್ರಿ ನಾನು ನೀರು. ಇಟ್ಸ್ಬಾರ್ದು, ದೂರ ಬರ್ತೇನಮ್ಮ ನೀರ್ಗೆ ಅಂತ ಬೈತಾರ ಮಂದಿ. ಯಾಕ ನಿಮ್ಮ ಮನೆ ಯಾಕೆ ಬರಲ್ಲಮ್ಮ ನೀರು? ನೀರ್ನ ಬಂದಿಲ್ಲ ನೋಡ್ರಿ, 20 ವರ್ಷ ಆಯ್ತು ನಾನು ಮನೆ ಕಟ್ಟಿ ನೀರ್ ಗುಡ್ಕ ನೀರಿಲ್ಲ. ಅದು ಯಾಕೆ ಬಂದಿಲ್ಲಮ್ಮ ಇಲ್ಲಿ? ಯಾಕೆ ನೋಡ್ರಿ, ನಿಮ್ಗೆ ಗೊತ್ತು ನೋಡ್ರಿ, ಸರ್ಕಾರದವ್ರಿಗೆ ಗೊತ್ತು, ನನ್ಗೇನು ಗೊತ್ತು. ನಮ್ಗೇನ್ ಗಂಡಗ ಬಾಯ್ಸಕ್ತದ, ಬಾಯ ನಮ್ ಗಂಡ. ನನ್ನ ಮಗ ಏನ್ ಹುಚ್ಚಾಗ್ಯದ, ನನ್ನ ಗಂಡ ಹುಚ್ಚಾಗ್ಯದ. ಯಾರಿಗ ಹೋಗಲ್ಲ ಒಂದ್ ಪಂಚಾಯತ್ಗೆ ನೀರ್ ತರ ಕೊಡ್ರಿ, ನೊಳ ಕೊಡ್ರಿ ಅಂತ ಅಲ್ಲ, ಅವ್ರು ದಿಕ್ಕಿಲ್ಲ ನನಗ. ನಾನು ಒಬ್ಬಕಿನೇ ಮಾತಾಡ್ಬೇಕು ನೋಡಿ, ಎಲ್ಲಿಗೆ ಹೋದ್ರೆ ನಾನು ಒಬ್ಬಕಿನ ನೋಡ್ರಿ. ನೀರ್ ಕೊಡ್ರಪ್ಪ, ಕಾಲ್ ಬತ್ತೀನಿ, ಇದಾಕ್ರಪ್ಪ. ಇದು ಈಗ ನಿಮ್ಮ ಕೇರಿ ನಂಬರ್ದಾರಿಗೆಲ್ಲ ಕೇಳಿನಿ, ಕಾಲು ಬಿದ್ದೀನಿ. ನಂಬರ್ದಾರಿಗೆ ಕಾಲು ಬಿದ್ದೀನಿ, ನೋಡಕ್ಕೆಪ್ಪ ನನಗೆ ವನವಾಸ ಅದ ಅಂತ ಹೇಳಿನಿ. ಇನ್ನೇನ್ ಕೇಳಪ್ಪ ನಾನು. ಅಲ್ಲಮ್ಮ, ಈಗ ನಿಮ್ ಕೇರಿಗೆ ಒಟ್ಟ ನೀರೇ ಬರಂಗಿಲ್ಲ? ನೀರ್ ಆ ಕಡೆ ಬರ್ತಾವ, ಯಾರಿಗ ಬರ್ತಾವ ಏನಿಗಿಲ್ಲ. ಯಾರು ಹೋಗ್ಯಾರ? ನಿಮ್ ಕೇರಿಗೆ ಬರಲ್ಲ. ಈ ಕಡೆ